ಹಾಯ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈಗ ಕೋಡಿಂಗ್ ಡಿಕೋಡಿಂಗ್ ರಿಲೇಟೆಡ್ ಇನ್ನೊಂದು ಕ್ವಶನನ್ನು ನೋಡೋಣ. ಸೊ ಇಲ್ಲಿ ಆ್ಯಟನ್ನು ನಾವು 10 ಅಂತ ಬರೆಯೋದಾದರೆ ಆ್ಯಟ್ ಈಸ್ ಈಕ್ವಲ್ ಟು 10, ಬ್ಯಾಟ್ ಈಸ್ ಈಕ್ವಲ್ ಟು 20. ನೆಕ್ಸ್ಟ್ ನಾವು ಕ್ಯಾಟನ್ನು ಯಾವ ರೀತಿ ಬರಿಬೋದು? ಸೊ ಇಲ್ಲಿ ಎ ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ಎಲ್ಲ ಲೆಟರ್ಸ್ಗಳ ನಂಬರ್ ನಮಗೆ ಗೊತ್ತಿರಬೇಕು. ಸೊ ಎ ಈಸ್ ಈಕ್ವಲ್ ಟು 1, ಟಿ ಈಸ್ ಈಕ್ವಲ್ ಟು 20. ನೆಕ್ಸ್ಟ್ ಆ್ಯಟ್ ಅಂತ ಯಾವ ರೀತಿ ಬರೆದಿದ್ದಾರೆ ಅಂದರೆ 1 × 20 ಮಾಡಿದ್ದಾರೆ. ಸೊ 20 ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಡಿವೈಡ್ ಬೈ 2 ಮಾಡಿದ್ದಾರೆ. ಸೊ ಡಿವೈಡ್ ಬೈ 2 ಮಾಡಿದಾಗ ಏನು ಬಂತು? 10 ಬಂತು. ಸೊ ಇಲ್ಲಿ ಆ್ಯಟ್ ಈಸ್ ಈಕ್ವಲ್ ಟು 10 ಯಾವ ಥರ ಬಂತು? ಈಗ ಎ ಈಸ್ ಈಕ್ವಲ್ ಟು 1, ಟಿ ಈಸ್ ಈಕ್ವಲ್ ಟು 20. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಡಿವೈಡ್ ಬೈ 2 ಮಾಡಿದಾಗ 10 ಬರುತ್ತೆ. ಅದೇ ರೀತಿಯಾಗಿ ಬ್ಯಾಟನ್ನು ಯಾವ ರೀತಿ ಬರಿಬೋದು ಅಂದ್ರೆ, ಸೊ ಬಿ ಈಸ್ ಈಕ್ವಲ್ ಟು 2, ಎ ಈಸ್ ಈಕ್ವಲ್ ಟು 1, ಟಿ ಈಸ್ ಈಕ್ವಲ್ ಟು 20. ಇವುಗಳನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ ಸೊ 2 × 1 × 20 40 ಆಗುತ್ತೆ. ಡಿವೈಡ್ ಬೈ 2 ಮಾಡಿದರೆ 20 ಬರುತ್ತೆ. ಸೊ ಬ್ಯಾಟ್ ಈಸ್ ಈಕ್ವಲ್ ಟು ಏನಾಯಿತು? 20 ಆಯಿತು. ಅದೇ ರೀತಿಯಾಗಿ ಕ್ಯಾಟನ್ನು ಯಾವ ರೀತಿ ಬರಿಬೋದು? ಸಿ ಈಸ್ ಈಕ್ವಲ್ ಟು 3, ಎ ಈಸ್ ಈಕ್ವಲ್ ಟು 1, ಟಿ ಈಸ್ ಈಕ್ವಲ್ ಟು 20. 3 × 1 × 20 ಏನಾಗುತ್ತೆ? 60 ಆಗುತ್ತೆ. ಸೊ ಇದಕ್ಕೆ ಡಿವೈಡ್ ಬೈ 2 ಮಾಡಿದ್ರೆ ಏನು ಬರುತ್ತೆ? 30 ಬರುತ್ತೆ. ಸೊ ಕ್ಯಾಟನ್ನು ನಾವು 30 ಅಂತ ಬರಿಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಇಫ್ ಎಜುಕೇಷನನ್ನು ನಾವು VWFXZGRLM ಅಂತ ಬರೆಯೋದಾದರೆ ನೆಕ್ಸ್ಟ್ ಎಕ್ಸ್ಟ್ರಾರ್ಡಿನರಿಯನ್ನು ಯಾವ ರೀತಿ ಬರಿಬೋದು? ಸೊ ಇಲ್ಲಿ ನಾವು ಲೆಟರ್ಸನ್ನು ನೋಡಿದ್ದೀವಿ. ಇ ಈಸ್ ಈಕ್ವಲ್ ಟು ವಿ, ಡಿ ಈಸ್ ಈಕ್ವಲ್ ಟು ಡಬ್ಲ್ಯೂ, ಯು ಈಸ್ ಈಕ್ವಲ್ ಟು ಎಫ್. ಇವೆಲ್ಲ ಗೊತ್ತಿದ್ದರೆ ನಮಗೆ ಈಸಿಯಾಗಿ ನಾವು ಇಲ್ಲಿ ಆನ್ಸರನ್ನು ಬರಿಬೋದು. ಸೊ ಇಲ್ಲಿ ಈವ್ ಅಂತ ನೆನಪಿಟ್ಕೊಂಡ್ರೆ ಇ ಈಸ್ ಈಕ್ವಲ್ ಟು ವಿ. ನೆಕ್ಸ್ಟ್ ಡೌನ್ ಅಂತ ನೆನಪಿತ್ತಂದರೆ ಡಿ ಈಸ್ ಈಕ್ವಲ್ ಟು ಡಬ್ಲ್ಯೂ. ಫ್ಲೂ ಅಂತ ನೆನಪಿತ್ತಂದರೆ ಎಫ್ ಈಸ್ ಈಕ್ವಲ್ ಟು ಯು ಆಗುತ್ತೆ, ಅಥವಾ ಯು ಈಸ್ ಈಕ್ವಲ್ ಟು ಎಫ್. ನೆಕ್ಸ್ಟ್ ಕ್ರಾಕ್ಸ್ ಅನ್ನೋದು ಗೊತ್ತಿತ್ತಂದರೆ ಸಿ ಈಸ್ ಈಕ್ವಲ್ ಟು ಎಕ್ಸ್. ನೆಕ್ಸ್ಟ್ ಎ ಟು ಜೆಡ್, ಎ ಜಾಗದಲ್ಲಿ ಜೆಡ್. ನೆಕ್ಸ್ಟ್ ಟ್ಯಾಗ್ ಅಥವಾ ಗ್ರೇಟ್ ಅಂತ ಗೊತ್ತಿದ್ರೆ ಜಿ ಈಸ್ ಈಕ್ವಲ್ ಟು ಟಿ ಅಥವಾ ಟಿ ಈಸ್ ಈಕ್ವಲ್ ಟು ಜಿ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಇಂಡಿಯನ್ ರೈಲ್ವೆ ಅಂತ ಗೊತ್ತಿದ್ರೆ ಐ ಈಸ್ ಈಕ್ವಲ್ ಟು ಆರ್. ನೆಕ್ಸ್ಟ್ ಲೋನ್ ಅಂದರೆ ನೆನ್ಪಿಟ್ಕೊಂಡ್ರೆ ಎಲ್ ಈಸ್ ಈಕ್ವಲ್ ಟು ಓ ಅಥವಾ ಓ ಈಸ್ ಈಕ್ವಲ್ ಟು ಎಲ್ ಆಗುತ್ತೆ. ನೆಕ್ಸ್ಟ್ ಎಮ್ ಈಸ್ ಈಕ್ವಲ್ ಟು ಎನ್ ಅಥವಾ ಎನ್ ಈಸ್ ಈಕ್ವಲ್ ಟು ಎಮ್. ಮ್ಯಾನ್ ಅನ್ನೋದು ವರ್ಡು ನೆನಪಿರಬೇಕು. ಸೊ ಈ ಥರ ಬರೆದಿದ್ದಾರೆ ಲೆಟರ್ಸ್ಗಳನ್ನು. ನಾವು ಅದೇ ರೀತಿಯಾಗಿ ಎಕ್ಸ್ಟ್ರಾರ್ಡಿನರಿಯನ್ನು ಯಾವ ರೀತಿ ಬರಿಬೋದು? ಸೊ ಈ ಜಾಗದಲ್ಲಿ ವಿ, ಈವ್. ನೆಕ್ಸ್ಟ್ ಎಕ್ಸ್ ಜಾಗದಲ್ಲಿ ಸಿ, ಕ್ರಾಕ್ಸ್. ಟಿ ಜಾಗದಲ್ಲಿ ಜಿ, ಟ್ಯಾಗ್ ಅಥವಾ ಗ್ರೇಟ್. ಸೊ ಆರ್ ಜಾಗದಲ್ಲಿ ಇಂಡಿಯನ್ ರೈಲ್ವೆ, ಸೊ ಐ ಬರುತ್ತೆ. ನೆಕ್ಸ್ಟ್ ಎ ಜಾಗದಲ್ಲಿ ಜೆಡ್, ಎ ಟು ಜೆಡ್. ನೆಕ್ಸ್ಟ್ ಓ ಜಾಗದಲ್ಲಿ ಲೋನ್, ಇಲ್ಲ ಎಲ್ ಬರುತ್ತೆ. ಸೊ ಆರ್ ಜಾಗದಲ್ಲಿ ಐ, ಇಂಡಿಯನ್ ರೈಲ್ವೆ. ನೆಕ್ಸ್ಟ್ ಡಿ ಜಾಗದಲ್ಲಿ ಡಬ್ಲ್ಯೂ, ಡೌನ್. ನೆಕ್ಸ್ಟ್ ಐ ಜಾಗದಲ್ಲಿ ಆರ್, ಇಂಡಿಯನ್ ರೈಲ್ವೆ. ನೆಕ್ಸ್ಟ್ ಎನ್ ಜಾಗದಲ್ಲಿ ಎಮ್, ಮ್ಯಾನ್. ನೆಕ್ಸ್ಟ್ ಎ ಜಾಗದಲ್ಲಿ ಜೆಡ್, ಎ ಟು ಜೆಡ್. ನೆಕ್ಸ್ಟ್ ಆರ್ ಜಾಗದಲ್ಲಿ ಐ, ಇಂಡಿಯನ್ ರೈಲ್ವೆ. ನೆಕ್ಸ್ಟ್ ವೈ ಈಸ್ ಈಕ್ವಲ್ ಟು ಬಿ, ಬಾಯ್ ಅಂತ ನೆನ್ಪಿಟ್ಟಂದ್ರೆ ಈ ಎಲ್ಲ ವರ್ಡ್ಸ್ಗಳು ನಮಗೆ ಇದ್ದು ಅಂದ್ರೆ ಮಾತ್ರ ನಾವು ಈ ರೀತಿಯಾಗಿ ಬೇಗನೆ ಬರಿಬೋದು. ನೆಕ್ಸ್ಟ್ ಇದು ಆನ್ಸರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇಫ್ ರ್ಯಾಬಿಟ್ ಈಸ್ ಈಕ್ವಲ್ ಟು ಐ ಜೆಡ್ ವೈ ವೈ ಆರ್ ಜಿ ಅಂತ ಆದರೆ ನೆಕ್ಸ್ಟ್ ಕ್ಯಾರೆಟನ್ನು ಯಾವ ರೀತಿ ಬರಿಬೋದು? ಸೊ ಇಲ್ಲಿ ಕೂಡ ಅದೇ ರೀತಿ ಮಾಡಿದ್ದಾರೆ. ಸೊ ಆರ್ ಜಾಗದಲ್ಲಿ ಐ, ಇಂಡಿಯನ್ ರೈಲ್ವೆ. ಎ ಜಾಗದಲ್ಲಿ ಜೆಡ್, ಎ ಟು ಜೆಡ್. ಬಿ ಜಾಗದಲ್ಲಿ ವೈ, ಬಾಯ್. ಬಿ ಜಾಗದಲ್ಲಿ ವೈ, ಬಾಯ್. ನೆಕ್ಸ್ಟ್ ಐ ಜಾಗದಲ್ಲಿ ಆರ್, ಇಂಡಿಯನ್ ರೈಲ್ವೆ. ಟಿ ಜಾಗದಲ್ಲಿ ಜಿ, ಟ್ಯಾಗ್ ಅಥವಾ ಗ್ರೇಟ್ ಅಂತ ನೆನಪಿರಬೇಕು. ಸೊ ಅವಾಗ ನಾವು ಈಸಿಯಾಗಿ ಟಿಗೆ ಜಿ ಅಂತ ಬರಿಬೋದು, ಜಿಗೆ ಟಿ ಅಂತ ಬರಿಬೋದು. ನೆಕ್ಸ್ಟ್ ಕ್ಯಾರೆಟ್. ಸೊ ಸಿ ಈಸ್ ಈಕ್ವಲ್ ಟು ಎಕ್ಸ್, ಕ್ರಾಕ್ಸ್ ಅಂತ ನೆನಪಿತ್ತಂದ್ರೆ ನಾವು ಎಕ್ಸ್ ಅಂತ ಈಸಿಯಾಗಿ ಬರಿತೀವಿ. ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು ಜೆಡ್. ನೆಕ್ಸ್ಟ್ ಆರ್ ಈಸ್ ಈಕ್ವಲ್ ಟು ಐ, ಇಂಡಿಯನ್ ರೈಲ್ವೆ. ಆರ್ ಈಸ್ ಈಕ್ವಲ್ ಟು ಐ. ನೆಕ್ಸ್ಟ್ ಓ ಈಸ್ ಈಕ್ವಲ್ ಟು ಎಲ್ಲ, ಲೋನ್. ನೆಕ್ಸ್ಟ್ ಟಿ ಈಸ್ ಈಕ್ವಲ್ ಟು ಜಿ, ಟ್ಯಾಗ್ ಗ್ರೇಟ್ ಅಂತ ನೆನಪಿತ್ತಂದ್ರೆ ನಾವು ಈಸಿಯಾಗಿ ಬೇಗನೆ ಬರಿಬೋದು. ಸೊ ಇಲ್ಲಿ ಕ್ಯಾರೆಟ್ ಏನಾಗುತ್ತೆ? ಎಕ್ಸ್ ಜೆಡ್ ಐ ಎಲ್ ಜಿ ಅಂತ ಆಗುತ್ತೆ. ಈ ರೀತಿಯಾಗಿ ನಾವು ಕೋಡಿಂಗ್ ಮತ್ತು ಡಿಕೋಡಿಂಗ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗುತ್ತೆ.